ಬೇಸಿಗೆ ವೇಳೆ ಒಂದು ಹೊತ್ತಿನ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕುಡಿಯುವ ನೀರು ಬೇಕು ಅಂತ ಜನ ಭಾವಿಸ್ತಾರೆ. ಆದರೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಸ್ವಕ್ಷೇತ್ರದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇನ್ನು ಜಿಲ್ಲಾಡಳಿತ ನಿದ್ರಾವಸ್ಥೆಗೆ ಜಾರ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಚಿವರ ಕ್ಷೇತ್ರದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ, ಜನರು ಕಂಗಾಲು. ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರ ಆಕ್ರೋಶ. ಮಹಿಳೆಯರಿಂದ ಖಾಲಿ ಕೊಡ ಪ್ರದರ್ಶನ. ಬೈಕ್, ಸೈಕಲ್ಗಳಲ್ಲಿ ನೀರು ತರುತ್ತಿರೋ ಯುವಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಸ್ವಕ್ಷೇತ್ರವಾದ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲಿ. ಹೌದು, ಈ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಮುಗಿಲು ಮುಟ್ಟಿದೆ. ಗ್ರಾಮದ ಕೊಳವೆ ಬಾವಿಗಳಲ್ಲಿನ ನೀರು ಇಂಗಿ ಹೋಗಿದೆ. ಶುದ್ಧ ನೀರಿನ ಘಟಕಗಳು ಕೆಟ್ಟು ನಿಂತಿವೆ. ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ದಿನಾ ಬೆಳಗಾದ್ರೆ ಹನಿ ನೀರಿಗೂ ಪರದಾಡುವಂತಾಗಿದೆ. ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದ ತೋಟಗಳಿಂದ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಸಮಸ್ಯೆ ಬಗೆಹರಿಸಬೇಕಾದ ಸಚಿವ ಸುಧಾಕರ್ ಮಾತ್ರ ಗ್ರಾಮದತ್ತ ತಿರುಗಿ ನೋಡುತ್ತಿಲ್ಲ. ಚುನಾವಣೆ ವೇಳೆ ಓಟ್ ಕೇಳಲು ಗ್ರಾಮಕ್ಕೆ ಬರುವ ರಾಜಕಾರಣಿಗಳು ಮತ್ತೆ ನಮ್ಮ ಗ್ರಾಮದತ್ತ ತಿರುಗಿ ನೋಡಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ವರ್ಷ ಈ ಶಿವರಾತ್ರಿ ಬಂತ ಇದೇ ಪ್ರಾಬ್ಲಮೇ. ನಮಗೆ ಹೊಲಕ್ಕೆ ಹೋಗ್ಬೇಕು, ತರಬೇಕು, ನೀರೇ ಸಿಗಲ್ಲ ಸರ್. ನಮಗೆ ನೀರಿಗಾಗಿ ಒಂದಿನ ಆಗಲ್ಲ, ಮನೆಗಿದ್ದು ಕೆಲಸ ಬಿಟ್ಟು ಒಂದಿನ ಆಗಲ್ಲ, ನಾವು ನೀರು ತಂದ್ಕೋಬೇಕು ಸರ್. ನಾವು ಒಂದು ವಾರ 3 ದಿನ 4 ದಿನ ಬತ್ತ ಸರ್. ಆಮೇಲೆ ಒಂದಿನ ಹೊಲ್ದಾಗ ಬಂದ್ರೆ ಒಂದಿನ ಬಿಡ್ಕೊಂತಾರೆ, 2 ದಿನ ಬಿಡ್ಕೊಂತಾರೆ, ತೀರ ದಿನ ಯಾರು ಬಿಡ್ಕೊಂಬಲ್ಲ ಸರ್. ಅಷ್ಟೇ. ನಮಗೆ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕೊಡ್ಬೇಕು ನಮಗೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ಪ್ರತಿ ವರ್ಷ ಬೇಸಿಗೆ ವೇಳೆ ನೀರಿನ ಸಮಸ್ಯೆಯನ್ನು ನಾವು ಎದುರಿಸುತ್ತಿದ್ದೇವೆ. ಕಳೆದ ಚುನಾವಣೆ ವೇಳೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸುವುದಾಗಿ ಸಚಿವ ಡಿ ಸುಧಾಕರ್ ಭರವಸೆ ನೀಡಿದ್ರು. ಆದರೆ ಈವರೆಗೆ ಆ ಭರವಸೆ ಈಡೇರಿಲ್ಲ. ಹೀಗಾಗಿ ನೀರಿನ ವ್ಯವಸ್ಥೆ ಕಲ್ಪಿಸದಿದ್ರೆ ಮುಂದಿನ ಚುನಾವಣೆ ವೇಳೆ ಸಚಿವರಿಗೆ ತಕ್ಕ ಪಾಠ ಕಲಿಸುವುದಾಗಿ ಗಂಜಲಗುಂಟೆ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಕಡೆ ಪಂಚಾಯತಿಗೆ ಹೋಗಿದ್ವಿ, ಸುಧಾಕರ್ ಸಾಹೇಬರು ಆಫೀಸಿಗೆ ಹೋಗಿದ್ವಿ, ಕೇಳ್ತಾರೆ, ಮರ್ತು ಬಿಡ್ತಾರೆ. ಎಲೆಕ್ಷನ್ ಮುಂಚೆ 8 ದಿನದೊಳಗಾಗಿ ನಿಮಗೆ ಶುದ್ಧ ಕುಡಿಯೋ ನೀರನ್ನು ನಾವು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. 2.5 ವರ್ಷ ಆಗೈತಿ. ನಮ್ಮ ಗ್ರಾಮ ಏನಾಗಿದೆ ಅನ್ನೋದನ್ನು ಅವ್ರು ಈ ಕಡೆ ನೋಡಿಲ್ಲ. ಸದ್ಯಕ್ಕೆ ಏಕೈಕ ಒಂದೇ ಒಂದು ಬೋರ್ ಸರ್ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು. ಒಂದೇ ಒಂದು ಬೋರ್ ಇದೆ. ಅದನ್ನ PDO ಗಾರ ಗಮನಕ್ಕೆ ತಂದ್ರೆ ಮೋಟರ್ ಸುಟ್ಟೋಗೈತಲ್ಲ, ರಿಪೇರಿ ಮಾಡೋರಿಗೆ ದುಡ್ಡಿಲ್ಲ, ಅದು ಅವ್ರು ತಮ್ಮ ಇಂಪ್ರೆನ್ಷನ್ ಆಗಿಲ್ಲ, ಅದು ಏನೋ ಅಂತ ಹೇಳ್ತಾರೆ. ಹಂಗಾಗಿ ಶಾಸಕರ ಗಮನಕ್ಕೂ ಸಚಿವರ ಗಮನಕ್ಕೂ ತಂದಿದ್ವಿ. ಅವರು ಏನು ಇದ್ರ ಬಗ್ಗೆ ತಲೆ ಕೆಡಿಸಿ ಸರ್, ಅವ್ರಿಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಗಾಂಧಿನಗರ ಗ್ರಾಮಸ್ಥರಿಗೆ. ಸುಧಾಕರ್ ಸಾಹೇಬ್ರಿಗೆ ಎಚ್ಚೆತ್ಕೊಂಡು ಏನಾದರೂ ನಮ್ಮ ಊರಿಗೆ ಶಾಶ್ವತವಾದ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಅವ್ರ ಪರ ನಿಲ್ತೀವಿ, ಇಲ್ಲ ಅಂತಂದ್ರೆ ಅವ್ರ ವಿರುದ್ಧ ನಿಲ್ತೀವಿ. ಇದು ಘಂಟಾಘೋಷವಾಗಿ ಹೇಳ್ತೀವಿ. ಒಟ್ಟಾರೆ ಗಂಜಲಗುಂಟೆ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಜನರು ಕಂಗಾಲಾಗಿದ್ದಾರೆ. ಆದರೆ ಚಿತ್ರದುರ್ಗ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಇನ್ನಾದರೂ ಅಗತ್ಯ ನೀರಿನ ಸೌಲಭ್ಯ ಕಲ್ಪಿಸಲು ಜಿಲ್ಲಾಡಳಿತ ಹಾಗೂ ಸಚಿವರು ಮುಂದಾಗಬೇಕಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.